ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಮೇಷ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಥರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಕೆಲವೊಮ್ಮೆ ಹೇಳ್ತೀವಲ್ವ, ಹಿಟ್ಟಿಂಗ್ ದಿ ರಾಕ್ ಬಾಟಮ್ ಅಂತ. ಆಲ್ರೆಡಿ ಸಪ್ರೇಷನ್ ಆಗಿದೆ, ಬ್ರೇಕಪ್ಸ್ ಆಗಿರ್ಬೋದು ಕೆಲವ್ರದ್ದು, ಅಥವಾ ಏನೋ ಒಂದು ಎಂಡಿಂಗ್, ಸಮಥಿಂಗ್ ಈಸ್ ಎಂಡೆಡ್ ಅಂತ ಹೇಳ್ಬೋದು. ಇವಾಗಿನ ವೈಬ್ಸ್ ಏನಿದೆ ಅನ್ನೋದನ್ನು ಹೇಳ್ತೀನಿ. ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಅನಿಸುತ್ತೆ. ಫುಲ್ಲಿ ಓಪನ್ ಅಪ್ ಫಾರ್ ಎ ನ್ಯೂ ರಿಲೇಷನ್ಶಿಪ್ ಅಂತ ಹೇಳ್ಬೋದು ನಾನಿಲ್ಲಿ. ತುಂಬ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರಿ ಅಥವಾ ಇವಾಗ ಯಾರ ಜೊತೆ ಇದ್ದರೆ ತುಂಬ ಇಂಪಲ್ಸಿವ್ ಎನರ್ಜಿ ಇದೆ ಅಂತ ಶೋ ಆಗ್ತಾಯಿದೆ ಕಾರ್ಡ್ಸಲ್ಲಿ. ಬಿಕಾಸ್ ನೈಟ್ ಆಫ್ ಸೋರ್ಡ್ಸ್ ಕಾರ್ಡ್ ಇದೆ. ನೈಟ್ ಆಫ್ ಸೋರ್ಡ್ಸ್ ಕಾರ್ಡ್ ಬಂದಾಗ ತುಂಬ ಇಮ್ಮೆಚ್ಯೂರ್ ಎನರ್ಜಿ ಇರುತ್ತೆ ನಿಮ್ಮದು, ಅದರ್ ಪರ್ಸನ್ದು. ವಾಯ್ಸ್ ವರ್ಸ ರೀಡಿಂಗ್ ಇದು. ಫಿಫ್ತ್ ಹೈ ಪ್ರಿಸ್ಟೆಸ್ ಕಾರ್ಡ್ ಇದೆ. 6 ಸ್ಟಾರ್ ಕಾರ್ಡ್ ಬಂದಿದೆ. ದೇ ಕಾಂಟ್ ಏನು ಹೇಳ್ತೀವಿ, ಕೀಪ್ ದೇರ್ ಮೌತ್ ಶಟ್ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಆಲ್ರೆಡಿ ಬ್ರೇಕಪ್ ಆಗಿದೆ, ಅವರು ಟ್ರೈಯಿಂಗ್ ಟು ರೀಚ್ ಔಟ್ ಅಂತ ಹೇಳ್ಬೋದು. ನಿಮ್ಮ ಜೊತೆ ಮಾತಾಡಬೇಕು, ಮೆಸೇಜ್ ಮಾಡಬೇಕು, ಸಮಥಿಂಗ್ ನಿಮ್ಮ ಪಾಡಿಗೆ ಇರೋಕ್ಕೆ ಬಿಡ್ತಾ ಇಲ್ಲ, ಅಥವಾ ನೀವೇ ಇಂಪಲ್ಸಿವ್ ಆಗಿ ನಡ್ಕೊಳ್ತಾ ಇರ್ಬೋದು. ನೀವು ಅದರ್ ಪರ್ಸನ್ನ ಕನೆಕ್ಟ್ ಆಗೋಕ್ಕೆ, ಕಾಲ್ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ರಶ್ಶಿಂಗ್ ಟುವರ್ಡ್ಸ್ ಹಿಮ್ ಅಂತ ಹೇಳುತ್ತೆ. ಅಥವಾ ನಿಮಗೆ ಯಾರಾದರೂ ಏನು ಹೇಳ್ತಾರೆ, ತುಂಬ ಕಂಟಿನ್ಯೂಸ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ, ಯಾರಾದರೂ ರೀಚ್ ಔಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಕ್ಲಿಯರಿಂಗ್ ದ ಏರ್ ಅಂತ ಹೇಳ್ಬೋದು. ಲೈಕ್ ಸಮಥಿಂಗ್ ಅವ್ರೇನೋ ಡಿಸ್ಕಸ್ ಮಾಡಬೇಕು, ಸಮಥಿಂಗ್ ಇದು ನಾನು ಮಾಡಿಲ್ಲ, ಸೊ ಏನೋ ಒಂದು ಈಗೋನಾದರೂ ಅಂತ ಅಂದ್ಕೊಳ್ಳಿ, ಸೆಲ್ಫ್ ಎಸ್ಟೀಮ್ ಅಂತ ಆದರೂ ಅಂದ್ಕೊಳ್ಳಿ, ಅವ್ರು ನಿಮ್ಮ ಹತ್ರ ಅಪೋಲಜಿ ಕೇಳ್ತಾರೆ ಅಂತ ಅಂದ್ಕೊಳ್ಬೇಡಿ. ದೇ ಆರ್ ಸಮಥಿಂಗ್ ಟು ಡಿಸ್ಕಸ್ ಅಂತ ಹೇಳ್ಬೋದು. 7th ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕೆಲವೊಮ್ಮೆ ನಾವು ಹೇಳ್ತೀವಿ, ನೀವು ಬಿಡಬೇಕು ಅಂತ ಬಿಟ್ರೂ ಅದರ್ ಪರ್ಸನ್ ಬಿಡಲ್ಲ, ಅದನ್ನು ಗಟ್ಟಿಯಾಗಿ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ದ್ಯಾಟ್ ಟೈಪ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಹೋಲ್ಡಿಂಗ್ ಟೈಟ್ ಅಂತ ಹೇಳ್ಬೋದು. ಅಥವಾ ಈ ಪ್ಲೇಸಲ್ಲಿ ನೀವು ಇರ್ಬೋದು. ಸೊ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ಇದು ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ. 8th ನೋಡಿ ನನಗೆ 8 ಆಫ್ ಕಪ್ಸ್ ಬಂದಿದೆ. ಕೆಲವರು 8 ಆಫ್ ಕಪ್ಸ್ ವಾಕ್ ಅವೇನ ರೀಪ್ರೆಸೆಂಟ್ ಮಾಡುತ್ತೆ. ಆಲ್ರೆಡಿ ನೀವು ಅವ್ರನ್ನ ಬಿಟ್ಟು ತುಂಬ ಮುಂದೆ ದೂರ ಹೋಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಮೆಂಟಲಿ ಅವ್ರು ತುಂಬ ದೂರ ಹೋಗಿರ್ಬೋದು ಅಂತ. ಡಿಟ್ಯಾಚ್ಮೆಂಟ್ ಹೇಳ್ತೀನಿ ನಾನು. ಮೇ ಬಿ ನೀವು ಡಿಟ್ಯಾಚ್ ಆಗಿರೋದು, ಸಪ್ರೇಟ್ ಆಗಿರ್ಬೋದು, ಅಥವಾ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅಥವಾ ಯಾರಿಗೂ ಹೇಳದೇ ಇರ್ಬೋದು. ಯು ವೇರ್ ಮೇಂಟೈನಿಂಗ್ ದಿ ಸೀಕ್ರೆಟ್ ಅಂತ ಹೇಳುತ್ತೆ. ಬೇಸ್ಡ್ ಆನ್ ದಿ ಈಗೋ ಬೇಸ್ಡ್ ಐಡಿಯಾ ಅಂತ ಹೇಳ್ಬೋದು. 9th ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ದಿಸ್ ಪರ್ಸನ್ ವಾಂಟ್ಸ್ ಟು ಕ್ಲಿಯರ್ ದ ಏರ್ ಅಂತ ಹೇಳ್ತೀವಿ. ನಿಮ್ಮ ಮಧ್ಯೆ ಏನು ನಡೆದಿದೆಯೋ ಏನೋ, ಐ ಡೋಂಟ್ ನೋ. ಸೊ ಇಲ್ಲಿ ಏನು ಅಂದರೆ, ಆಲ್ರೆಡಿ ನೀವು ಮ್ಯಾರಿಡ್ ಇರ್ಬೋದು, ಅಥವಾ ಥರ್ಡ್ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಿರ್ಬೋದು. ಥರ್ಡ್ ಅಫೇರ್ ಅಂತ ಕರಿಬೋದು ನಾವು. ನಾವು ಆ ಥರ್ಡ್ ಪರ್ಸನ್ನ ಬಿಟ್ಬಿಟ್ಟು ಮತ್ತೆ ನಿಮ್ಮ ಹತ್ರಕ್ಕೆ ಬರೋಕ್ಕೆ ನಿಮ್ಮ ಹಸ್ಬೆಂಡೋ ವೈಫೋ ಇವಾಗ ರೆಡಿ ಆಗಿದ್ದಾರೆ ಅಂತ ಅನಿಸುತ್ತೆ. ಬಟ್ ನೀವು ಒನ್ ಆಫ್ ಯು ನಾಟ್ ರೆಡಿ ಅಂತ ಹೇಳ್ಬೋದು. ಸತ್ಯ ಏನಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ರಿಗೂ ಸತ್ಯ ಅವ್ರು ಒಪ್ಕೊಳ್ಬೇಕು. ನಿಮ್ಮ ಮೇಲೆ ಮಾಡಿರೋ ಬ್ಲೇಮು ಅದು ಸುಳ್ಳು ಅಂತ ಅವ್ರು ಒಪ್ಕೊಂಡ್ಬಿಟ್ಟು ನೀವು ಅವರಿಂದ ದೂರ ಆಗಬೇಕು ಅಂತ ಫುಲ್ಲಿ ಡಿಸೈಡ್ ಮಾಡಿದ್ದೀರಾ ಅಂತ ಎನರ್ಜಿ ಶೋ ಮಾಡ್ತಾಯಿದೆ. ಮೇ ಬಿ ಅದರ್ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿರ್ಬೋದು. ಒನ್ ಆಫ್ ದೆಮ್ ಆರ್ ಸ್ಟಿಲ್ ಏನು ಹೇಳ್ತೀವಿ, ಡೆತ್ ಆ್ಯಂಡ್ ಟವರ್ ಕಾರ್ಡ್ ಬಂದಿರೋದ್ರಿಂದ ಎನಿವೇ ನೀವು ಅದರ್ ಪರ್ಸನ್ ಜೊತೆ ರಿಲೇಷನ್ಶಿಪ್ನ ಕಟ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಡಿಟ್ಯಾಚ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇನ್ ದ ಸೆನ್ಸ್ ಆಫ್ ನೀವು ಅಥವಾ ಅದರ್ ಪರ್ಸನ್ನು ಏನೇ ಆಗಲಿ, ನಾನು ಇವ್ರ ಜೊತೆ ಮತ್ತೆ ಹೋಗೋದಿಲ್ಲ. ಇನ್ ಕೇಸ್ ನಾನು ಇಡೀ ಜಗತ್ತೇ ಬಿದ್ದೋಗಲಿ, ಹೋಲ್ ವರ್ಲ್ಡ್ ಈಸ್ ಕೊಲ್ಯಾಪ್ಸಿಂಗ್, ಅಥವಾ ನಿಮ್ಮ ಲೈಫ್ ಕೊಲ್ಯಾಪ್ಸ್ ಆದರೂ ಪರವಾಗಿಲ್ಲ, ಡೆಸ್ಪಿರೇಟ್ಲಿ ವಾಂಟಿಂಗ್ ಟು ಲೀವ್ ದಿಸ್ ಪರ್ಸನ್ ಅಂತ ಹೇಳುತ್ತೆ. ಬಟ್ ಒನ್ ಆಫ್ ಯು ಡೆಸ್ಪಿರೇಟ್ಲಿ ವಾಂಟ್ಸ್ ಟು ಬಿ ವಿತ್ ಯು ಅಂತ ಹೇಳುತ್ತೆ. ತುಂಬ ರೇರ್ ಕಾಂಬಿನೇಷನ್ ಕಾರ್ಡ್ ಇದು. ಕೆಲವೊಂದು ಸರ್ತಿ ನಾವು ಮಾಡ್ತೀವಿ ತಪ್ಪನ್ನು. ಸೊ ನೀವು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಹೇಳಿಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡ್ಕೊಳ್ತೀವಿ. ಹ್ಯಾಸ್ ಆಫ್ ನಾವು ಟೈಮ್, ಸೊ ಏನು ಹೇಳ್ತೀವಿ, ಟೈಮ್ ಬಿಗಿನ್ಸ್, ಅಥವಾ ಸಮ್ ಡೇಸ್ ಆದಮೇಲೆ ನಮಗೆ ರಿಯಲೈಸ್ ಆಗುತ್ತೆ, ನೋಡಿ ನೀವೇ ಸರಿಯಾದ ವ್ಯಕ್ತಿ ಇದ್ದೀರಾ. ಸೊ ನಿಮ್ಮ ಥರ ಯಾರೂ ಇಲ್ಲ ಅಂತ, ಯು ಆರ್ ದಿ ಒನ್ ಆಫ್ ದೆಮ್ ಅಂತ ಅನ್ನಿಸ್ದಾಗ
ಇನ್ನೊಬ್ಬ ವ್ಯಕ್ತಿ ಜೊತೆ ಏನಂತಾರೆ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಂಡು ಮತ್ತೆ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಟ್ರೈ ಮಾಡ್ತಾರಲ್ವ, ಆ ಥರ ರಿಲೇಷನ್ಶಿಪ್ಪು. ಆಲ್ರೆಡಿ ಯು ಗೈಸ್ ಆರ್ ಮ್ಯಾರಿಡ್, ಕೆಲವರು ಮದುವೆನೂ ಆಗಿರ್ಬೋದು. ಸಮ್ಮನ್ ವಿಲ್ ಕಮ್ ಟು ಯುವರ್ ಲೈಫ್ ಅಂತ ಹೇಳ್ತೀವಿ. ಯಾವಾಗ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಇದ್ದಾಗ ಅದರ್ ಪರ್ಸನ್ ಬರಬೇಕು ಅಂತ ಅಂದ್ಕೊಳ್ಳೋ ಎನರ್ಜೀಸ್ ಇದೆ ಇಲ್ಲಿ. ನೀವು ಲೈಫಲ್ಲಿ ಮೂವ್ ಫಾರ್ವರ್ಡ್ ಆಗಬೇಕು, ಅವ್ರನ್ನ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಾಗ ಫಾಸ್ಟ್ ಲೈಫಿನ ವ್ಯಕ್ತಿ ನಿಮ್ಮನ್ನು ಬಿಡದೆ ನೀವೇ ಬೇಕು ಅಂತ ಬರುವಂಥ ಚಾನ್ಸಸ್ ಇದೆ. ಇದು ವರ್ಸ್ಟ್ ಕೈಂಡ್ ಆಫ್ ರೀಡಿಂಗೂ ಇದೆ, ಬೆಸ್ಟ್ ಕೈಂಡ್ ಆಫ್ ರೀಡಿಂಗೂ ಇದೆ. ಯಾರಿಗೆ ಯಾವ ಥರ ಬೇಕು ಅದನ್ನು ತಗೊಳ್ಳಿ. ಥ್ಯಾಂಕ್ ಯು.